ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಯುಗಾದಿ ಹಬ್ಬದ ಮಾರನೇ ದಿನ ಹೊಸತಡುಕು ಸಡಗರ. ಬೆಳ್ಳಂಬೆಳಗ್ಗೆ ಗುಡ್ಡೆ ಮಾಂಸಕ್ಕೆ ಮುಗಿಬಿದ್ದಿದ್ದಾರೆ ಜನ. ಬೆಂಗಳೂರಿನ ಮಟನ್ ಅಂಗಡಿ ಮುಂದೆ ಜನವೋ ಜನ. ಯುಗಾದಿ ಹಬ್ಬದ ಸಡಗರ ಸಂಭ್ರಮ ಇನ್ನೂ ಇದೆ. ಇವತ್ತು ಹೊಸತಡುಕು ಬೆಳ್ಳಂಬೆಳಗ್ಗೆ ಗುಡ್ಡೆ ಮಾಂಸ ಖರೀದಿಗಾಗಿ ಜನ ಈಗ ಮಟನ್ ಶಾಪ್, ಚಿಕನ್ ಶಾಪ್ಗಳ ಮುಂದೆ ನಿಂತಿದ್ದಾರೆ. ಯುಗಾದಿ ಹೊಸತಡುಕು ಗಮಲು ಮಾಂಸದ್ದೇ ಇವತ್ತು ಕಾರಬಾರು. ಅನೇಕ ಕಡೆಗಳಲ್ಲಿ ಹೊಸತಡುಕು ಆಚರಣೆಯನ್ನ ಮಾಡಲಾಗುತ್ತೆ. ಹಾಗಾಗಿ ಈ ಮಟನ್ ಚಿಕನ್ ಶಾಪ್ ಇವತ್ತು 1 ಗಂಟೆ ಬೇಗನೆ ತೆರೀತಾರೆ. ಜೊತೆಗೆ ಮಾಂಸದ ಅಂಗಡಿಗಳಿಗೆ ಜನ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಹೊಸತಡುಕು ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಂಸ ಖರೀದಿಗೆ ಮುಗಿಬಿದ್ದಿದ್ದಾರೆ. ಹಿಂದೂಗಳ ಬಹುಮುಖ್ಯವಾದ ದೊಡ್ಡ ಹಬ್ಬ ಅಂತಂದ್ರೆ ಅದು ಯುಗಾದಿ. ಈಗಾಗಲೇ ಯುಗಾದಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಿರುವಂತಹ ಜನ ಇವತ್ತು ಏನು ಹೊಸತಡುಕು ಮಾಡಲಿಕ್ಕೂ ಕೂಡ ಜನ ಮುಂದಾಗಿದ್ದಾರೆ. ಹಾಗಾಗಿ ಏನು ಮಟನ್ ಸ್ಟಾಲ್ಗಳ ಮುಂದೆ ಜನ ದಟ್ಟಣೆ ಸಾಕಷ್ಟು ರೀತಿಯಲ್ಲಿ ಇರುವಂಥದ್ದು. ನಾನೀಗ ಪ್ರಮುಖವಾಗಿ ಹಳ್ಳಿಗಳಲ್ಲಿ ಏನು ಗುಡ್ಡೆ ಮಾಂಸ ಒಂದು ಮಾರಾಟ ಏನು ಕೇಂದ್ರ ಇದೆ ಅಂತ ಆ ಒಂದು ಮಾರಾಟದ ಕೇಂದ್ರದ ಬಳಿ ನಾನಿರುವಂಥದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಯಲ್ಲೂರು ಬಳಿ ಇರುವಂತಹ ರೈತರೇ ಒಂದು ಕುರಿ ಮತ್ತು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡುವಂತಹ ಗುಡ್ಡೆ ಮಾಂಸದ ಒಂದು ಅಂಗಡಿ ಬಳಿ ನಾನಿರುವಂಥದ್ದು. ಏನು ಕಳೆದ ರಾತ್ರಿಯಿಂದನೂ ಕೂಡ ಏನು ಯುಗಾದಿ ಹಬ್ಬನ ಆಚರಣೆ ಮಾಡಿರುವಂತಹ ಜನ ಇವತ್ತು ಹೊಸತಡುಕುವನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಏನು ಗುಡ್ಡೆ ಮಾಂಸಕ್ಕೆ ಪ್ರಮುಖವಾಗಿ ಹಳ್ಳಿ ಕಡೆ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿರುವಂತಹ ಗುಡ್ಡೆ ಮಾಂಸಕ್ಕೆ ಜನ ಇವತ್ತು ಮುಗಿಬಿದ್ದಿದ್ದಾರೆ. ಜೊತೆಗೆ ಈ ಒಂದು ಏನು ಯಲ್ಲೂರಿನಲ್ಲಿ ಸುಮಾರು 2000ಕ್ಕೂ ಹೆಚ್ಚು kg ಒಂದು ಗುಡ್ಡೆ ಮಾಂಸವನ್ನು ಮಾರಾಟ ಮಾಡಲಾಗುತ್ತೆ. ಇದನ್ನು ಗುಡ್ಡೆ ಮಾಂಸವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಜನ ಬಂದಿದ್ದಾರೆ. ಈಗ 1 kg ಗುಡ್ಡೆ ಮಾಂಸ 800 ರೂಗೆ ಮಾರಾಟ ಕೂಡ ಮಾಡಲಾಗ್ತಾ ಇದೆ. ಕಳೆದ ಬಾರಿ 700ರಿಂದ 750 ಮಾರಾಟ ಆಗಿತ್ತು. ಆದರೆ ಈ ಬಾರಿ 50ರಷ್ಟು ಸಾಕಷ್ಟು ಮಾರಾಟ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ರಾತ್ರಿ ಇಡೀ ಈಗ ಈ ಒಂದು ಗುಡ್ಡೆ ಮಾಂಸದ ಒಂದು ಹಳ್ಳಿ ಕಡೆ ಗುಡ್ಡೆ ಮಾಂಸ ಏನು ಸಾಕಷ್ಟು ಫೇಮಸ್ ಇದೆ, ಅದನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ರಾತ್ರಿ 11 ಗಂಟೆಯಿಂದನೂ ಕೂಡ ಈಗ ಮಾರಾಟವಾಗ್ತಾ ಇದೆ. ಈಗ ನಾನೀಗ ಇಲ್ಲಿ ಕೆಲವರು ಗ್ರಾಹಕರು ಕೂಡ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ನಮ್ಮ ಹಿಂದೂಗಳ ಹಬ್ಬ ಅಂತಂದರೆ ಅದು ಯುಗಾದಿಯ ತೀರಿ ಮಾರನೇ ದಿನ ಮಾಡುವಂತಹ ಹೊಸತಡುಕುಗೆ ಯಾವ ರೀತಿ ಇವತ್ತು ಅಂದರೆ kg ಮಾಂಸದ ಮಾರಾಟ ಯಾವ ರೀತಿ ಆಗ್ತಾ ಇದೆ, ಜೊತೆಗೆ ಯಾವ ರೀತಿ ಗ್ರಾಹಕರು ಬರ್ತಾ ಇದ್ದಾರೆ, ಇದು ರೈತರೇ ಮಾಡುವಂತಹ ಒಂದು ಗುಡ್ಡೆ ಮಾಂಸದ ಉತ್ಪಾದನಾ ಕೇಂದ್ರ? ಸರ್, ಅದು ಯಲಿಯೂರು ಗ್ರಾಮದಲ್ಲಿ ನಮ್ಮ DNF ಕಂಪನಿಯ ಸುಮಾರು 1000 ಜನ ಷೇರುದಾರರಿರ್ತಕ್ಕಂಥ ಇದರಲ್ಲಿ 15 ಜನ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಮತ್ತು ಯಲಿಯೂರಿನಲ್ಲಿ ಶನಿವಾರ ಸಂತೆ ನಡೆಯುವ ಪ್ರಯುಕ್ತ ಇಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿ ಒಳ್ಳೆ ಬೇಡಿಕೆಯನ್ನು ಮಾಡಿ ಅಂತೇಳಿ 5 ವರ್ಷದಿಂದ ಹೇಳ್ತಾ ಇದ್ದಾರೆ. ಅದನ್ನು ನಾವು 5ನೇ ವರ್ಷದಲ್ಲಿ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಇಲ್ಲಿ ಸುಮಾರು ರಾತ್ರಿ 9 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು ರಾತ್ರಿ 9 ಗಂಟೆಯಿಂದನೇ ನಮ್ಮದು ಒಂದು 600 kg ನಿರೀಕ್ಷೆ ಖರ್ಚು ಖಾಲಿಯಾಗಿದೆ. ಇನ್ನೂ ಒಂದು 150 kg ಇಂಡೆಂಟ್ ಇದೆ. ಸುಮಾರು ಇನ್ನೂ ಒಂದು 300ರಿಂದ 400 kg ಹೋಗುವಂಥ ನಿರೀಕ್ಷೆ ಇದೆ. kgಗೆ 800 ರೂಪಾಯಿ ಬೆಲೆ ನಿಗದಿ ಮಾಡಿ ಕೊಡ್ತಾ ಇದ್ದೀವಿ. ಗುಡ್ಡೆ ಮಾಂಸನೇ ಯಾಕೆ ಸರ್ ಫೇಮಸ್ಸು ಈ ಸರ್, ಯಲಿಯೂರಿನ ಹಿರಿಯರು ಮತ್ತು ಪೂರ್ವಿಕರು ಅಂತಲೇ ಹೇಳ್ತಾರೆ. ಅದರಲ್ಲಿ ಅವರು ಈ ಗುಡ್ಡೆ ಮಾಂಸವನ್ನು ಎಲ್ಲರಿಗೂ ಕೊಡಬೇಕು, ಇದು ಒಂದು ಒಳ್ಳೆ ಆಹಾರ ಆಗಿ ಜನಗಳಿಗೆ ಸಿಗುತ್ತೆ, ಮಾಂಸಾಹಾರಿಯಾಗಿ ಸಿಗುತ್ತೆ. ತಲೆ ಮತ್ತು ಕಾಲು ಇವನ್ನೆಲ್ಲನೂ ಒಂದು 20 kg ಕುರಿ ಅಥವಾ ಒಂದು 25 kg ಕುರಿ ಬಂತಂದರೆ ಎಲ್ಲ ಭಾಗದಲ್ಲೂ ಎಲ್ಲನೂ ಕಟ್ ಮಾಡಿ ಎಲ್ಲವನ್ನು ಗುಡ್ಡೆ ಹಾಕಿ ರೈತರಿಗೆ ಇದೆಲ್ಲನೂ ಸೇರಬೇಕು, ಅವ್ರಿಗೊಂದು ಉತ್ಕೃಷ್ಟವಾಗಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಎಲ್ಲರೂ ಪೂರ್ವಿಕರು ಮಾಡ್ಕೊಂಬಂದಿರೋದನ್ನು ನಾವು ಅದೇ ಥರ ಉಳಿಸ್ಕೊಂಬಂದಿದ್ದೀವಿ ಸರ್. ಇದು ಏನು ಇಲ್ಲಿನ ರೈತರು ಹೇಳುವಂತಹ ಮಾತು. ಕಳೆದ 5 ವರ್ಷಗಳಿಂದ ಕೂಡ ಈ ಒಂದು ಗುಡ್ಡೆ ಮಾಂಸವನ್ನು ಇಲ್ಲಿ ಆರಂಭಿಸಲಾಗಿದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಗುಡ್ಡೆ ಮಾಂಸಕ್ಕೆ ಸಾಕಷ್ಟು ಪ್ರಖ್ಯಾತಿಯನ್ನು ಯಲಿಯೂರು ಪಡ್ಕೊಂಡಿದೆ. ಹೀಗಾಗಿ ರಾತ್ರಿಯಿಂದನೂ ಕೂಡ ಸುಮಾರು 600ರಿಂದ 800 kgಯಷ್ಟು ಈಗಾಗಲೇ ಗುಡ್ಡೆ ಮಾಂಸ ಮಾರಾಟ ಆಗಿದೆ. ಹಾಗೆಯೇ ಜನ ಕೂಡ ಇದನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಮುಂದೆ ಸುತ್ತಮುತ್ತ ಹಳ್ಳಿಗಳಿಂದನೂ ಕೂಡ ಬರ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಈ ಮಟನ್ ಚಿಕನ್ ಶಾಪ್ ಇವತ್ತು 1 ಗಂಟೆ ಬೇಗನೆ ತೆರೀತಾರೆ. ಜೊತೆಗೆ ಮಾಂಸದ ಅಂಗಡಿಗಳಿಗೆ ಜನ ಕೂಡ ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಹೊಸತಡುಕು ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಂಸ ಖರೀದಿಗೆ ಮುಗಿಬಿದ್ದಿದ್ದಾರೆ. ಹಿಂದೂಗಳ ಬಹುಮುಖ್ಯವಾದ ದೊಡ್ಡ ಹಬ್ಬ ಅಂತಂದ್ರೆ ಅದು ಯುಗಾದಿ. ಈಗಾಗಲೇ ಯುಗಾದಿ ಹಬ್ಬವನ್ನ
ಸಂಭ್ರಮದಿಂದ ಆಚರಣೆ ಮಾಡಿರುವಂತಹ ಜನ ಇವತ್ತು ಏನು ಹೊಸತಡುಕು ಮಾಡಲಿಕ್ಕೂ ಕೂಡ ಜನ ಮುಂದಾಗಿದ್ದಾರೆ. ಹಾಗಾಗಿ ಏನು ಮಟನ್ ಸ್ಟಾಲ್ಗಳ ಮುಂದೆ ಜನ ದಟ್ಟಣೆ ಸಾಕಷ್ಟು ರೀತಿಯಲ್ಲಿರುವಂಥದ್ದು. ನಾನೀಗ ಪ್ರಮುಖವಾಗಿ ಹಳ್ಳಿಗಳಲ್ಲಿ ಏನು ಗುಡ್ಡೆ ಮಾಂಸ ಆ ಒಂದು ಮಾರಾಟ ಏನು ಆ ಕೇಂದ್ರ ಇದೆ ಅಂತ ಆ ಒಂದು ಮಾರಾಟದ ಕೇಂದ್ರದ ಬಳಿ ನಾನಿರುವಂಥದ್ದು. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಎಲೂರು ಬಳಿ ಇರುವಂತಹ ರೈತರೇ ಆ ಒಂದು ಕುರಿ ಮತ್ತು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡುವಂತಹ ಗುಡ್ಡೆ ಮಾಂಸದ ಒಂದು ಅಂಗಡಿ ಬಳಿ ನಾನಿರುವಂಥದ್ದು. ಏನು ಕಳೆದ ರಾತ್ರಿಯಿಂದನೂ ಕೂಡ ಏನು ಯುಗಾದಿ ಹಬ್ಬನ ಆಚರಣೆ ಮಾಡಿರುವಂತಹ ಜನ ಇವತ್ತು ಹೊಸತಡುಕುವನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಏನು ಗುಡ್ಡೆ ಮಾಂಸಕ್ಕೆ ಪ್ರಮುಖವಾಗಿ ಹಳ್ಳಿ ಕಡೆ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿರುವಂತಹ ಗುಡ್ಡೆ ಮಾಂಸಕ್ಕೆ ಜನ ಇವತ್ತು ಮುಗಿಬಿದ್ದಿದ್ದಾರೆ. ಜೊತೆಗೆ ಈ ಒಂದು ಏನು ಎಲ್ಲೂರಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು kg ಆ ಒಂದು ಗುಡ್ಡೆ ಮಾಂಸವನ್ನು ಮಾರಾಟ ಮಾಡಲಾಗುತ್ತೆ. ಇದನ್ನು ಗುಡ್ಡೆ ಮಾಂಸವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಜನ ಬಂದಿದ್ದಾರೆ. ಈಗ 1 kg ಗುಡ್ಡೆ ಮಾಂಸ 800 ರೂಗೆ ಮಾರಾಟ ಕೂಡ ಮಾಡಲಾಗ್ತಾ ಇದೆ. ಕಳೆದ ಬಾರಿ 700ರಿಂದ 750 ಮಾರಾಟ ಆಗಿತ್ತು. ಆದರೆ ಈ ಬಾರಿ 50ರಷ್ಟು ಸಾಕಷ್ಟು ಮಾರಾಟ ಆಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಜೊತೆಗೆ ರಾತ್ರಿ ಇಡೀ ಈಗ ಈ ಒಂದು ಗುಡ್ಡೆ ಮಾಂಸದ ಒಂದು ಹಳ್ಳಿ ಕಡೆ ಗುಡ್ಡೆ ಮಾಂಸ ಏನು ಸಾಕಷ್ಟು ಫೇಮಸ್ ಇದೆ, ಅದನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ರಾತ್ರಿ 11 ಗಂಟೆಯಿಂದನೂ ಕೂಡ ಈಗ ಮಾರಾಟವಾಗ್ತಾ ಇದೆ. ಈಗ ನಾನೀಗ ಇಲ್ಲಿ ಕೆಲವರು ಗ್ರಾಹಕರು ಕೂಡ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ನಮ್ಮ ಹಿಂದೂಗಳ ಹಬ್ಬ ಅಂತಂದರೆ ಅದು ಯುಗಾದಿಯ ತೀರಿ ಮಾರನೇ ದಿನ ಮಾಡುವಂತಹ ಹೊಸತಡುಕುಗೆ ಯಾವ ರೀತಿ ಇವತ್ತು ಅಂದರೆ kg ಮಾಂಸದ ಮಾರಾಟ ಯಾವ ರೀತಿ ಆಗ್ತಾ ಇದೆ, ಜೊತೆಗೆ ಯಾವ ರೀತಿ ಗ್ರಾಹಕರು ಬರ್ತಾ ಇದ್ದಾರೆ, ಇದು ರೈತರೇ ಮಾಡುವಂತಹ ಒಂದು ಗುಡ್ಡೆ ಮಾಂಸದ ಉತ್ಪಾದನಾ ಕೇಂದ್ರ. ಸರ್, ಅದು ಎಲಿಯೂರು ಗ್ರಾಮದಲ್ಲಿ ನಮ್ಮ DNF ಕಂಪನಿಯ ಸುಮಾರು 1000 ಜನ ಷೇರುದಾರರಿರ್ತಕ್ಕಂಥ ಇದರಲ್ಲಿ 15 ಜನ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಮತ್ತು ಎಲಿಯೂರಿನಲ್ಲಿ ಶನಿವಾರ ಸಂತೆ ನಡೆಯುವ ಪ್ರಯುಕ್ತ ಇಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿ ಒಳ್ಳೆ ಬೇಡಿಕೆಯನ್ನು ಮಾಡಿ ಅಂತೇಳಿ 5 ವರ್ಷದಿಂದ ಹೇಳ್ತಾ ಇದ್ದಾರೆ. ಅದನ್ನು ನಾವು 5ನೇ ವರ್ಷದಲ್ಲಿ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಇಲ್ಲಿ ಸುಮಾರು ರಾತ್ರಿ 9 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು ರಾತ್ರಿ 9 ಗಂಟೆಯಿಂದನೇ ನಮ್ಮದು ಒಂದು 600 kg ನಿರೀಕ್ಷೆ ಖಾಲಿ ಆಗಿದೆ. ಇನ್ನೂ ಒಂದು 150 kg ಇಂಡೆಂಟ್ ಇದೆ. ಸುಮಾರು ಇನ್ನೂ ಒಂದು 300ರಿಂದ 400 kg ಹೋಗುವಂಥ ನಿರೀಕ್ಷೆ ಇದೆ. kgಗೆ 800 ರೂಪಾಯಿ ಬೆಲೆ ನಿಗದಿ ಮಾಡಿ ಕೊಡ್ತಾ ಇದ್ದೀವಿ. ಗುಡ್ಡೆ ಮಾಂಸನೇ ಯಾಕೆ ಸರ್ ಫೇಮಸ್ಸು ಈ ಕಡೆ? ಸರ್, ಎಲಿಯೂರಿನ ಹಿರಿಯರು ಮತ್ತು ಪೂರ್ವಿಕರು ಅಂತಲೇ ಹೇಳ್ತಾರೆ. ಅದರಲ್ಲಿ ಅವರು ಈ ಗುಡ್ಡೆ ಮಾಂಸವನ್ನು ಎಲ್ಲರಿಗೂ ಕೊಡಬೇಕು, ಇದು ಒಂದು ಒಳ್ಳೆ ಆಹಾರ ಆಗಿ ಜನಗಳಿಗೆ ಸಿಗುತ್ತೆ, ಮಾಂಸಾಹಾರಿಯಾಗಿ ಸಿಗುತ್ತೆ. ತಲೆ ಮತ್ತು ಕಾಲು ಇವನ್ನೆಲ್ಲನೂ ಒಂದು 20 kg ಕುರಿ ಅಥವಾ ಒಂದು 25 kg ಕುರಿ ಬಂತಂದರೆ ಎಲ್ಲ ಭಾಗದಲ್ಲೂ ಎಲ್ಲನೂ ಕಟ್ ಮಾಡಿ ಎಲ್ಲವನ್ನು ಗುಡ್ಡೆ ಹಾಕಿ ರೈತರಿಗೆ ಇದೆಲ್ಲನೂ ಸೇರಬೇಕು, ಅವ್ರಿಗೊಂದು ಉತ್ಕೃಷ್ಟವಾಗಿ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಎಲ್ಲರೂ ಪೂರ್ವಿಕರು ಮಾಡ್ಕೊಂಬಂದಿರೋದನ್ನು ನಾವು ಅದೇ ಥರ ಉಳಿಸ್ಕೊಂಬಂದಿದ್ದೀವಿ ಸರ್. ಇದು ಏನು ಇಲ್ಲಿನ ರೈತರು ಹೇಳುವಂತಹ ಮಾತು. ಕಳೆದ 5 ವರ್ಷಗಳಿಂದ ಕೂಡ ಈ ಒಂದು ಗುಡ್ಡೆ ಮಾಂಸವನ್ನು ಇಲ್ಲಿ ಆರಂಭಿಸಲಾಗಿದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಗುಡ್ಡೆ ಮಾಂಸಕ್ಕೆ ಸಾಕಷ್ಟು ಪ್ರಖ್ಯಾತಿಯನ್ನು ಎಲಿಯೂರು ಪಡ್ಕೊಂಡಿದೆ. ಹೀಗಾಗಿ ರಾತ್ರಿಯಿಂದನೂ ಕೂಡ ಸುಮಾರು 600ರಿಂದ 800 kg ಅಷ್ಟು ಈಗಾಗಲೇ ಗುಡ್ಡೆ ಮಾಂಸ ಮಾರಾಟ ಆಗಿದೆ. ಹಾಗೆಯೇ ಜನ ಕೂಡ ಇದನ್ನು ಕೊಂಡ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಮುಂದೆ ಸುತ್ತಮುತ್ತ ಹಳ್ಳಿಗಳಿಂದನೂ ಕೂಡ ಬರ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.